ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಆ್ಯಕ್ಚುಲಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ತೀನಿ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನನ್ನ ಪುಟ್ಟ ಕಂದಮ್ಮನಿಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ. ನೀರಲ್ಲಿ ಹಾಲು ಹಾಕಿ ಅದರೊಳಗಡೆ ರೋಸ್ ಪೆಟಲ್ಸ್ ಹಾಕಿ ಎಲ್ಲ ಸ್ನಾನ ಮಾಡಿಸ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಏನು ಅಂದರೆ ನನ್ನ ಮುದ್ದು ಮಗಳಿಗೆ ಆಲ್ರೆಡಿ 1 ಇಯರ್ ಕಂಪ್ಲೀಟ್ ಆಗಿಬಿಡ್ತು ಗೊತ್ತಾ. ಸೊ ಸೀರಿಯಸ್ಲಿ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ನನಗೆ ಈಗಿನ್ನೂ ಅವಳು ಹೊಟ್ಟೆ ಒಳಗಿದ್ದಾಗ ಮೂಮೆಂಟ್ ಮಾಡ್ತಾ ಇದ್ದಿದ್ದಾಗ್ಬೋದು, ಮೊನ್ನೆ ಆದಂಗಿದೆ. ಆ್ಯಂಡ್ ಹಾಸ್ಪಿಟಲಿಂದ ಡೆಲಿವರಿ ಆಗಿ ಬಂದಾಗ ಈಗಲ್ವಾ ಅದೆಲ್ಲ ಆಗಿದ್ದು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಆಗಲೇ ನನ್ನ ಮಗಳಿಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ನಿಜವಾಗ್ಲೂ ಇದನ್ನು ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಎಷ್ಟು ಬೇಗ ಸಮಯ ಓಡುತ್ತೆ ಅಲ್ವಾ. ಸೊ ಅಂತೂ ನನ್ನ ಮಗಳ ಮೊದಲ ಹುಟ್ಟುಹಬ್ಬ ಬಂದೇ ಬಿಡ್ತು. ಸೊ ಹಾಗಾಗಿ ಮಾರ್ನಿಂಗ್ ಬೇಗನೆ ಎದ್ದು ಈ ಮಾರ್ನಿಂಗ್ ವೈಬಲ್ಲಿ ಫಸ್ಟು ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೂ, ಅದರಲ್ಲೂ ನನ್ನ ಲೈಫಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೂ ಈ ಭಗವಂತನ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಇವರ ಆಶೀರ್ವಾದದಿಂದನೇ ಇವಳು ಹುಟ್ಟಿರೋದು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಫಸ್ಟು ಅವಳು ಹುಟ್ಟುಹಬ್ಬಕ್ಕೆ ದೇವ್ರ ಪೂಜೆನೆಲ್ಲ ನೀಟಾಗಿ ಮುಗಿಸ್ಕೊಂಡ್ವಿ. ಭಗವಂತನಲ್ಲಿ ಕೇಳ್ಕೊಂಡು ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ, ಅವಳ ಭವಿಷ್ಯ ಕೂಡ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲವನ್ನು ಕೂಡ ಮೊದಲಿಗೆ ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಆ್ಯಂಡ್ ಮಾರ್ನಿಂಗ್ ಬೇಗ ಎದ್ದಿದ್ದರಿಂದ ಸ್ವಲ್ಪ ಮನೆಯಲ್ಲಿ ಹಾಗೆಯೇ ರೆಸ್ಟ್ ಮಾಡಿದ್ವಿ. ಸೊ ಇವತ್ತು ಈ ಸಲ ಆ್ಯಕ್ಚುಲಿ ಮೊದಲನೇ ಬರ್ತಡೇ ಅಂದಿದ ತಕ್ಷಣ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವ ಎಲ್ರಿಗೂ. ಬರ್ಡೇಗೆಲ್ಲ ಗ್ರ್ಯಾಂಡಾಗಿ ಮಾಡ್ತೀವಿ ಹಾಗೆ ಅಂತ. ಸೊ ನಾನು ಈ ಸಲ ನನ್ನ ಮಗಳು ಬರ್ತಡೇನ ಅಷ್ಟು ಗ್ರ್ಯಾಂಡಾಗಿ ನಾನು ಮಾಡಲೇ ಇಲ್ಲ. ತುಂಬ ಸಿಂಪಲಾಗಿ ಮಾಡಿದೆ. ಯಾಕೆ ಅಂದರೆ ನನಗೆ ನನ್ನ ಮಗನ ಬರ್ತಡೇಲಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿತ್ತು. ಅವ್ನ ಬರ್ಡೇ ಗ್ರ್ಯಾಂಡಾಗಿ ಮಾಡಿ ತುಂಬ ಜನ ನೆಂಟರು ಬಂದಿದ್ದಾರೆ, ಬಟ್ ಇವನಂತೂ ತುಂಬ ಅಳ್ತಿದ್ದ. ಸೊ ತುಂಬ ಜನನ ನೋಡಿ ಮಕ್ಕಳು ಆಗ ಒಂದೊಂದ್ಸಲಿ ಹಾಗಾಗ್ಬಿಡ್ತಾರೆ. ಅಲ್ಲೆಲ್ಲರೂ ಕೂತಿದ್ದಾರೆ, ಕೇಕ್ ಕಟ್ ಮಾಡಿಸೋಣ ಅಂದರೆ ಇವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ, ಅಳೋದು ನಿಲ್ಲಿಸಲೇ ಇಲ್ಲ. ಸೊ ನನಗೆ ಅವಾಗ ಆದ ಅನುಭವ, ಮಕ್ಕಳಿಗೆ ದಯವಿಟ್ಟು ಮೊದಲನೇ ವರ್ಷದಲ್ಲಿ ಗ್ರ್ಯಾಂಡಾಗಿ ಮಾಡೋದಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಅವ್ರಿಗೂ ಗೊತ್ತಿರಲ್ಲ, ಏನಿಲ್ಲ, ಇರಲಿ ನಾನು ಈ ವರ್ಷ ನನ್ನ ಮಗಳಿಗೆ ಸಿಂಪಲಾಗಿ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ನಾನು ಕೂಡ ಬೇರೆ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಅದ್ಯಾವುದೂ ಆಗಲಿಲ್ಲ. ಸೊ ಹಾಗಾಗಿ ಈ ರೀತಿ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಬಟ್ ನಿಜವಾಗ್ಲೂ ಡೆಕೋರೇಷನ್ ಎಲ್ಲ ನಾವು ಯಾವ ರೀತಿ ಹೇಳಿದ್ವಿ ಅದೇ ರೀತಿ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಗಳು ಕೂಡ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಸೊ ಅವಳಿಗೆ ಈಗ ಗೊತ್ತಾಗಲ್ಲ ನನ್ನ ಬರ್ಡೇ ಅಂತ ಎಲ್ಲ. ದೊಡ್ಡವಳಾದಮೇಲೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ ಖುಷಿ ಪಡ್ತಾಳೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಮಾಡೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅವಳು ದೊಡ್ಡವಳಾದ್ಮೇಲೆ ಕೇಳಬಾರ್ದಲ್ವ, ಅಮ್ಮ ನನ್ನ ಫಸ್ಟ್ನೇ ಬರ್ಡೇ ನೀವು ಮಾಡೇ ಇಲ್ಲ ಅಂತ. ಸೊ ಹಾಗಾಗಿ ಈ ರೀತಿ ಮಾಡ್ತಿದ್ದೀನಿ. ಫೈನಲಿ ಅವಳು ತುಂಬ ಖುಷಿ ಪಡಲು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಇಲ್ಲಿಗೆ ಬಂದು ಕೇಕ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಅವಳು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ ನನಗೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನನ್ನ ಮಗಳು ಆ್ಯಕ್ಚುಲಿ ನನ್ನ ಲೈಫಲ್ಲಿ ನನ್ನ ಮಗಳು ಬರ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಅಂದರೆ ನನಗೆ ಮೊದಲನೇ ಮಗು ಆದಮೇಲೆ ಈ ಮಗು ಹುಟ್ಟಲಿಕ್ಕೆ 8 ವರ್ಷ ಗ್ಯಾಪ್ ಆಗಿದೆ. ಸೊ ಹಾಗಾಗಿ ಅಂದ್ಕೊಂಡಿರಲಿಲ್ಲ, ಓಕೆ ನಮ್ಮ ಲೈಫಲ್ಲಿ ನನ್ನ ಮಗ ಒಬ್ಬನೇ ಅಂತಲೇ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ. ಬಟ್ ಇದೆಲ್ಲ ದೇವರ ಆಶೀರ್ವಾದ, ಏನಿರುತ್ತೆ ಅದು ಹಾಗೇ ನಡೆಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು. ಆ ದೇವರ ಅವ್ರು ಏನು ಫಸ್ಟ್ ಡಿಸೈಡ್ ಮಾಡಿರ್ತಾರೆ ನಮ್ಮ ಲೈಫಲ್ಲಿ ಆಗಬೇಕು ಅಂತ ಅದೇ ಆಗುತ್ತೆ. ಫೈನಲಿ ನನ್ನ ಮಗಳು ನನ್ನ ಲೈಫಲ್ಲಿ ಬಂದಮೇಲೆ ಅವಳು ಯಾವಾಗ ಅದು ನನ್ನ ಗರ್ಭದಲ್ಲಿ ಇದ್ದಾಳೆ ಅಂತ ಗೊತ್ತಾಯಿತು, ಆವತ್ತಿಂದನೂ ಇವತ್ತಿನವರೆಗೂ ಖುಷಿ, ಸಂತೋಷ, ನೆಮ್ಮದಿ ಆ್ಯಂಡ್ ಎಲ್ಲ ರೀತಿಯಲ್ಲಿ ಪಾಸಿಟಿವ್ ಏನು ಹೇಳ್ತಾರೆ ಪಾಸಿಟಿವ್ ವೈಬ್ಸೇ ತುಂಬ ಇದೆ. ಆ್ಯಂಡ್ ಅವಳ ಪ್ರೆಗ್ನೆನ್ಸಿಲೂ ಕೂಡ ನಾನು ತುಂಬ ಚೆನ್ನಾಗಿ ಪ್ರೆಗ್ನೆನ್ಸಿ ಜರ್ನಿನ ನಾನು ಕಳೆದಿದ್ದೀನಿ. ಒಂದೊಂದು ಮೂಮೆಂಟ್ ಕೂಡ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ್ಯಂಡ್ ಅವಳು ಹುಟ್ಟಿದಾಗ್ಲಿಂದನೂ ಕೂಡ ನನಗೆ ಹೇಗೆ 1 ವರ್ಷ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ಅವಳ ಜೊತೆ ಕಳೆದಿರುವಂತಹ ಪ್ರತಿಯೊಂದು ಕ್ಷಣನೂ ಕೂಡ ನಾನು ಎಂಜಾಯ್ ಮಾಡಿದ್ದೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಸಲ ನನ್ನ ಮಗಳು ಪ್ರೆಗ್ನೆನ್ಸಿ ಇರ್ಬೋದು ಆ್ಯಂಡ್ ಬಾಣಂತನ ಇರ್ಬೋದು, ಎಲ್ಲ ಮೂಮೆಂಟ್ ಕೂಡ ನನಗೆ ಒಂದು ಅದ್ಭುತ ಅಂತಲೇ ಅನ್ನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಮೊದಲನೇ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಅಂದರೆ ಮೊದಲನೇ ಪ್ರೆಗ್ನೆನ್ಸಿ ಅಫ್ಕೋರ್ಸ್ ತುಂಬ ಚೆನ್ನಾಗಿತ್ತು, ಬಟ್ ಇವಳದ್ರಲ್ಲಿ ನಾನು ಯಾವ ರೀತಿ ಇರಬೇಕು ಅಂದ್ಕೊಂಡಿದ್ದೆ ಅದೇ ರೀತಿ ಇದ್ದೆ. ತುಂಬ ಚೆನ್ನಾಗಿ ಲವಲವಿಕೆಯಿಂದ ಇದ್ದೆ, ಆ್ಯಕ್ಟಿವ್ ಆಗಿದ್ದೆ, ತುಂಬ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ತಾಯಿದ್ದೆ. ಸೊ ಎಲ್ಲ ಒಳ್ಳೆಯದೇ ಆಗಿದೆ ನನ್ನ ಮಗಳು ಬಂದಮೇಲೆ. ಒಟ್ಟಿನಲ್ಲಿ ನನ್ನ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತಲೇ ಹೇಳ್ಬೋದು.
ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ರೆಸ್ಟೋರೆಂಟಲ್ಲಿ ಹೋಗಿ ಇಷ್ಟಪಟ್ಟ ರೀತಿಯಲ್ಲಿ ಎಲ್ಲವನ್ನು ತಿಂದ್ಕೊಂಡು ಬಂದ್ವಿ. ಆ್ಯಕ್ಚುಲಿ ರೆಸ್ಟೋರೆಂಟಲ್ಲಿ ಮನೇಲೂ ಕೂಡ ನಾವು ಸಿಹಿ ಎಲ್ಲ ಮಾಡಿದ್ವಿ. ಬಟ್ ರೆಸ್ಟೋರೆಂಟ್ ಪ್ಲಾನ್ ಏನಕ್ಕೆ ಅಂದರೆ ಅಮ್ಮನಿಗೋಸ್ಕರ. ಅಮ್ಮ ಸಾಮಾನ್ಯವಾಗಿ ಹೊರಗಡೆ ಬರೋದೇ ಇಲ್ಲ. ಅಟ್ಲೀಸ್ಟ್ ಇಂಥ ನೆಪದಲ್ಲಾದರೂ ಅವ್ರನ್ನ ಒಂದ್ಸಲ ಹೊರಗಡೆ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಕರ್ಕೊಂಡು ಬಂದ್ವಿ. ಅಮ್ಮ ಕೂಡ ಎಂಜಾಯ್ ಮಾಡಿದ್ರು, ಇಷ್ಟ ಆಯಿತು ಕೂಡ ಅವ್ರಿಗೆ. ಸೊ ಅಮ್ಮಂದರು ಯಾವಾಗಲೂ ಬರಲ್ಲ ಅಲ್ವಾ, ಹೀಗೆ ಅಪರೂಪಕ್ಕೊಂದ್ಸಲ ಕರ್ಕೊಂಡು ಬರಬೇಕು. ಸೊ ಹೀಗೆ ನನ್ನ ಮಗಳು ಬರ್ಡೇನ ಸಿಂಪಲ್ಲಾಗಿ ಖುಷಿಯಾಗಿ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಎಲ್ಲರೂ ಸೆಲೆಬ್ರೇಷನ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿನ ಲಾಗ್ ಇದಾಗಿತ್ತು, ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಕೂಡ ನನ್ನ ಮಗಳ ಮೇಲೆ ಇರುತ್ತೆ ಅನ್ಕೋತೀನಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.